ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಎಂ ಚಂದ್ರಕಲಾ, ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಹೊಸಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಹಿಂದಿನ ತರಗತಿಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ BCA ಕನ್ನಡ ಸಂಕುಲ ಕನ್ನಡ ಭಾಷಾ ಪಠ್ಯ ಇಲ್ಲಿನ ಮೊದಲನೇ ಘಟಕವಾದಂತಹ ಕವನ ಭಾಗಗಳಲ್ಲಿ ಕಾಣಿಕೆ ಎನ್ನುವಂತಹ BM ಶ್ರೀಯವರ ಪದ್ಯ ಭಾಗದ ಒಂದಷ್ಟು ವಿಚಾರಗಳನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನೇರವಾಗಿ ಪದ್ಯ ಭಾಗಕ್ಕೆ ಪ್ರವೇಶವನ್ನು ಪಡ್ಕೊಳ್ದೇನೆ ಒಂದಷ್ಟು ಈ ಪದ್ಯದ ಹಿನ್ನೆಲೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೊದಲನೇ ಭಾಗದಲ್ಲಿ 3 ಪದ್ಯಗಳನ್ನು ಕೊಟ್ಟಿದ್ದಾರೆ ನಿಮಗೆ. BM ಶ್ರೀಯವರ ಕಾಣಿಕೆ ಪದ್ಯ ಇದೆ, ಹಾಗೆಯೇ ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರ ಇವೇನು ಹೇಳಿದರೇನು ಅನ್ನುವಂತಹ ಪದ್ಯ ಭಾಗ ಇದೆ, ಹಾಗೆ ಪೂತಿನ ಅವರ ನೆರಳು ಪದ್ಯ ಭಾಗ ಇದೆ. ಈ 3 ಕವಿತೆಗಳು ಕೂಡ ಹೊಸಗನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ರಚನೆಯಾದಂತಹದ್ದು. ಹಾಗಾಗಿ ಈ ಕಾವ್ಯದ ಅಥವಾ ಕವನಗಳ ವಸ್ತು ವಿಷಯಗಳು ಏನು, ಇಲ್ಲಿನ ಆಶಯಗಳು ಏನು, ಇಲ್ಲಿನ ಛಂದಸ್ಸು ಅಥವಾ ಇದರ ರೂಪ ಇತ್ಯಾದಿಗಳೆಲ್ಲವೂ ಕೂಡ ಹೇಗೆ ಬೆಳವಣಿಗೆಯನ್ನು ಕಂಡಿದೆ ಅನ್ನುವಂತಹ ಕೆಲವೊಂದಷ್ಟು ಪ್ರವೇಶ ರೂಪಕವಾದಂತಹ ಅಥವಾ ಪೀಠಿಕಾ ರೂಪವಾದಂತಹ ವಿಚಾರಗಳನ್ನು ನಾವು ಮೊದಲನೇದಾಗಿ ತಿಳ್ಕೊಂಡು ಆ ತರುವಾಯ ಪದ್ಯ ಭಾಗಕ್ಕೆ ಒಂದು ಪ್ರವೇಶವನ್ನು ಪಡ್ಕೊಳ್ಳೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ, ಕನ್ನಡ ಭಾಷೆಗೆ ಸುಮಾರು ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಈ ಭಾಷೆ ಕಾಲಾನುಕಾಲಘಟ್ಟದಲ್ಲಿ ಅದು ಹಲವು ಬದಲಾವಣೆಗಳಿಗೆ ಒಳಗಾಗಿ ಹಲವಾರು ಭಾಷೆಗಳ ಜೊತೆಗೆ ಅದು ಸಂಪರ್ಕವನ್ನು ಸಾಧಿಸ್ತಾ ಬೆಳೆದು ಬಂದಿದೆ. ಈ ದಿಸೆಯಲ್ಲಿ ಕನ್ನಡ ಸಾಹಿತ್ಯವೂ ಕೂಡ ಇದಕ್ಕೇನು ಹೊರತಲ್ಲ. ಕನ್ನಡ ಸಾಹಿತ್ಯ ಆರಂಭದಿಂದಲೂ ಕೂಡ ಇದಕ್ಕೆ ನಾವು ಲಿಖಿತ ಇತಿಹಾಸವನ್ನು ಗಮನಿಸ್ಕೊಳ್ಳೋದಾದರೆ ಕ್ರಿಸ್ತಶಕ 8ನೇ ಶತಮಾನದಿಂದಲೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಒಂದು ಲಿಖಿತ ಆಧಾರದ ಒಂದು ಬಲ ಇದೆ. ಸೊ ಹಾಗಾಗಿ ಆ 8ನೇ ಶತಮಾನದಿಂದ ಇಲ್ಲಿನ ತನಕನೂ ಕೂಡ ಕನ್ನಡ ಸಾಹಿತ್ಯ ಅದು ಉಳಿದು ಬಂದಿದೆ, ಒಂದು ಶ್ರೀಮಂತವಾದಂತಹ ಪರಂಪರೆ ಇದೆ ಅನ್ನೋದಾದರೆ ಇವುಗಳನ್ನು ನಾವು ಅಧ್ಯಯನ ಮಾಡುವಾಗ ಕೇವಲ ಅಧ್ಯಯನದ ಅನುಕೂಲಕ್ಕಾಗಿ ಮಾತ್ರನೇ ಈ ವಿದ್ವಾಂಸರುಗಳು ಏನು ಮಾಡ್ತಾರೆ ಅಂತಂದರೆ ಕನ್ನಡ ಸಾಹಿತ್ಯವನ್ನು ಹಲವು ಭಾಗಗಳಾಗಿ ವಿವರಿಸ್ತಾರೆ. ಈ ನಿಟ್ಟಿನಲ್ಲಿ ಗಮನಿಸಿದಾಗ ನಾವು ಆರಂಭದ ಕಾಲದ ಕನ್ನಡ ಸಾಹಿತ್ಯವನ್ನು ಅಲ್ಲಿಂದ ಹಿಡಿದು ಕ್ರಿಸ್ತಶಕ 19ನೇ ಶತಮಾನದ ಕಾಲದ ಸಾಹಿತ್ಯದ ತನಕವೂ ಕೂಡ ಅದನ್ನು ಪ್ರಾಚೀನ ಸಾಹಿತ್ಯ ಅನ್ನುವಂತಹ ವಿಭಾಗ ಕ್ರಮದಲ್ಲಿ ನೋಡ್ತೀವಿ. ಈ ಪ್ರಾಚೀನ ಸಾಹಿತ್ಯದಲ್ಲಿ ಹಳಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಇತ್ಯಾದಿ ಸಾಹಿತ್ಯದ ಪ್ರಕಾರಗಳೆಲ್ಲವೂ ಕೂಡ ಕಂಡುಬರ್ತವೆ. ಆದರೆ ಆ ತರುವಾಯ ಏನು ಬಂದಿದೆ ಹೊಸಗನ್ನಡ ಸಾಹಿತ್ಯ ಅಂತ. ಹೊಸಗನ್ನಡ ಸಾಹಿತ್ಯ ಅಂತಂದ್ರೇ ಇಲ್ಲಿ ಭಾಷೆ ಹೊಸದಾಗಿದೆ, ಸಾಹಿತ್ಯದ ರೂಪಗಳು ಹೊಸದಾಗಿದ್ದಾವೆ, ಸಾಹಿತ್ಯದಲ್ಲಿ ಬಳಕೆಯಾದಂತಹ ವಸ್ತು ವಿಷಯಗಳು ಹೊಸದಾಗಿದ್ದಾವೆ, ಹೊಸತನದಿಂದ ಕೂಡಿದ್ದಾವೆ, ಛಂದೋ ಪ್ರಕಾರಗಳಲ್ಲಿ ಹೊಸತನ ಇದೆ. ಹಾಗಾಗಿ ಇದನ್ನು ಹೊಸಗನ್ನಡದ ಸಾಹಿತ್ಯ ಅಂತ ವಿದ್ವಾಂಸರು ಗುರುತಿಸ್ತಾರೆ. ಹಾಗಾದರೆ ಈ ಕಾಲಘಟ್ಟ ಎಲ್ಲಿಂದ ಆರಂಭ ಆಗುತ್ತೆ ಅನ್ನುವಂತಹದನ್ನು ಗಮನಿಸೋದಾದರೆ ಈ ಹೊಸಗನ್ನಡ ಸಾಹಿತ್ಯ ಈ ಕಾಲಘಟ್ಟ ಕ್ರಿಸ್ತಶಕ 19ನೇ ಶತಮಾನದ ಉತ್ತರಾರ್ಧದಿಂದ 20ನೇ ಶತಮಾನದ ಪೂರ್ವಾರ್ಧದ ತನಕನೂ ಕೂಡ ಕನ್ನಡದಲ್ಲಿ ಇತ್ತು ಅನ್ನುವಂತಹದನ್ನು ಗಮನಿಸ್ತಾರೆ. ಈ ಹೊಸಗನ್ನಡವನ್ನು ನಾವು ನವೋದಯ ಸಾಹಿತ್ಯದ ಆರಂಭದ ಕಾಲ ಅಂತಲೂ ಕೂಡ ಗುರುತಿಸ್ತೀವಿ. ನವೋದಯ ಸಾಹಿತ್ಯ ಅನ್ನುವಂತಹದ್ದು ಇದು ಕ್ರಿಸ್ತಶಕ 19ನೇ ಶತಮಾನದ ಉತ್ತರಾರ್ಧದಿಂದ 20ನೇ ಶತಮಾನದ ಆರಂಭದ ಅಥವಾ ಪೂರ್ವಾರ್ಧದ ಕಾಲಘಟ್ಟದಲ್ಲಿ ಅದು ಇತ್ತು ಅನ್ನುವಂತಹದ್ದನ್ನು ನೋಡ್ತೀವಿ. ಇಲ್ಲಿ ನವೋದಯ ಅನ್ನುವಂತಹದ್ದು ತುಂಬ ಮುಖ್ಯವಾಗಿ ನವೋದಯ, ನವ ಉದಯ ಅಂದರೆ ಹೊಸತನದ ಒಂದು ಆರಂಭ ಅನ್ನುವಂತಹದ್ದೇನಿದೆ. ನವ ಅಂದರೆ ಹೊಸತು ಅಂತ, ಉದಯ ಅಂದರೆ ಮೂಡುವುದು ಅಥವಾ ಬರುವಂತಹದ್ದು, ಆಗಮನ ಆಗ್ತಾ ಇರೋದು ಅಂತ. ಹಾಗಾದರೆ ಇಲ್ಲಿ ಹೊಸತನದ ಆರಂಭ ಏನು ಹೊಸತನವನ್ನು ಕಾಣ್ತು ಕನ್ನಡ ಸಾಹಿತ್ಯ ಅನ್ನೋದನ್ನು ಗಮನಿಸಿದ್ರೆ ಇಲ್ಲಿ ನಾನೀಗಾಗಲೇ ಹೇಳಿದಾಗೇ ಇಲ್ಲಿನ ಭಾಷೆ ಹೊಸತನದಿಂದ ಕೂಡಿತ್ತು. ಹೇಗೆ ಹೊಸತನದಿಂದ ಕೂಡಿತ್ತು ಅಂತಂದರೆ ಈ ಹಿಂದೆ ನೀವು ಗಮನಿಸಿದಾಗೆ ಉದಾಹರಣೆಗೆ ನೀವು ಪಂಪನ ಪದ್ಯಗಳನ್ನು ನೋಡಿ, ರನ್ನನ ಪದ್ಯ ಭಾಗಗಳನ್ನು ನೋಡಿ, ಅಥವಾ ಕುಮಾರವ್ಯಾಸನ್ನ ನೋಡಿ, ಚಾಮರಸನ್ನ ನೋಡಿ, ಅಥವಾ ಬೇರೆ ಯಾವುದೇ ಕವಿಗಳ ಹಳೆಯ ಕವಿಗಳ ಕಾವ್ಯಗಳನ್ನು ಗಮನಿಸಿದಾಗ ಅಲ್ಲೆಲ್ಲವೂ ಕೂಡ ಹೆಚ್ಚು ಹೆಚ್ಚು ಸಂಸ್ಕೃತ ಭಾಷೆಯ ಹಿಡಿತಕ್ಕೆ ಸಾಹಿತ್ಯ ಒಳಗಾಗಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸಂಸ್ಕೃತದ ಪದಪುಂಜಗಳು ಹಾಗೆಯೇ ಅದು ನೇರವಾಗಿ ಸಂಸ್ಕೃತ ಸಮಾಸ ಪದಗಳು ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲೇನಾಗ್ತಾ ಇತ್ತು, ಭಾಷೆ ತುಂಬ
ಒಂದು ರೀತಿ ಜನಸಾಮಾನ್ಯರಿಂದ ದೂರ ಉಳಿದಿತ್ತು. ಸಾಮಾನ್ಯ ಜನರಿಗೆ ಪದ್ಯದ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಸಾಧ್ಯ ಆಗಿರೋದಿಲ್ಲ. ಉದಾಹರಣೆಗೆ ನೀವು ಗಮನಿಸಿ, ಪಂಪನ ನೆಲೆಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ ಈ ಭಟಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಒಂದು ಪದ್ಯಭಾಗ ಆರಂಭ ಆಗುತ್ತೆ. ಪದ್ಯಭಾಗ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಇದರಲ್ಲಿ ಕೆಲವಾರು ಸಂಸ್ಕೃತದ ಪದಗಳಿದ್ದಾವೆ. ಸೊ ಆ ಪದಗಳಿಗೆಲ್ಲ ಅರ್ಥ ತಿಳ್ಕೊಂಡಿರುವಂತಹ ಪ್ರಾಜ್ಞರಿಗೆ ಅಥವಾ ಪಂಡಿತರಿಗೆ ಆ ಪದ್ಯಭಾಗ ಕೇಳಿದ ತಕ್ಷಣ ಅರ್ಥ ಆಗುತ್ತೆ. ಆದರೆ ಸಾಮಾನ್ಯ ಕಾಡು ಮಾತನ್ನಾಡ್ತಾ ಇರುವಂತಹ, ಬರೀ ಕನ್ನಡ ಮಾತ್ರ ಗೊತ್ತಿರ್ತಕ್ಕಂತಹ ಸಾಮಾನ್ಯರಿಗೆ ಈ ಪದ್ಯ ಭಾಗಗಳು ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತಹ ಸರಳವಾದ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಬಂದದ್ದೇ ಈ ಹೊಸತನದಿಂದ ಕೂಡಿದ ಹೊಸಗನ್ನಡ ಸಾಹಿತ್ಯ. ಹಾಗಾಗಿ ಇಲ್ಲಿ ಭಾಷೆ ಹೊಸದಾಗಿದೆ, ಭಾವನೆಗಳು ಹೊಸದು. ಭಾವನೆ ಅಂತ ಅಂದ ತಕ್ಷಣನೇ ಇಲ್ಲಿ ಭಾವ ಪ್ರಧಾನವಾದಂತಹ ಸಾಹಿತ್ಯ, ಅಂದರೆ ಕವಿ ತನ್ನ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆಗಳಿಗೆ ಆತ ಸಾಹಿತ್ಯದ ರೂಪವನ್ನು ಕೊಡ್ತಾ ಇದ್ದ. ತನ್ನ ಭಾವನೆಗಳಿಗೆ ಆತ ಅಭಿವ್ಯಕ್ತಿ ಮಾಧ್ಯಮವಾಗಿ ಹಲವು ರೂಪವನ್ನು ಕೊಡ್ತಾ ಇದ್ದ. ಈ ರೂಪಗಳು ಹೇಗಾದರೂ ಆಗಿರ್ಬೋದು, ಅದು ಕವನಗಳಾಗಿರ್ಬೋದು, ಅದು ಕತೆ ಭಾಗಗಳಾಗಿರ್ಬೋದು, ಅದು ಪ್ರಬಂಧ ಆಗಿರಬಹುದು, ಅಥವಾ ಅದು ವಿಮರ್ಶೆ ಆಗಿರಬಹುದು, ಅಥವಾ ಬೇರೆ ಇತ್ಯಾದಿ ಪ್ರಕಾರಗಳಾಗಿರ್ಬೋದು. ಹಾಗಾಗಿ ಇಲ್ಲಿನ ಭಾವಗಳು ಕೂಡ ಹೊಸತನದಿಂದ ಕೂಡಿತ್ತು. ಅಂದರೆ ಕಾಲ ಬದಲಾದ ಹಾಗೆ ಬದಲಾದ ಕಾಲಕ್ಕೆ ಮನುಷ್ಯನ ಭಾವನೆಗಳು ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಬದಲಾದ ಕಾಲಮಾನಕ್ಕನುಗುಣವಾದ ಭಾವನೆಗಳನ್ನು ಸಾಹಿತ್ಯದಲ್ಲಿ ಒಳಗೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಭಾವ ಹೊಸತಾಗಿರುತ್ತೆ. ಹಾಗೆಯೇ ಛಂದಸ್ಸು ಮತ್ತು ಶೈಲಿಗಳ ಹೊಸತನವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಛಂದಸ್ಸು ಅಂತ ಅಂದ ತಕ್ಷಣವೇ ನಿಮಗೆ ನೆನಪಿಗೆ ಬರುತ್ತೆ. ಛಂದಸ್ಸು ಅಂತಂದರೆ ಇಲ್ಲಿ ಪ್ರಾಸದ ನಿಯಮಾವಳಿಗಳು, ಯತಿಯ ನಿಯಮಗಳು, ಅಥವಾ ಇಲ್ಲಿ ಲಯ ಇತ್ಯಾದಿಗಳೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಮಾತ್ರೆಗಳ ಸಂಖ್ಯೆ, ನಿರ್ದಿಷ್ಟವಾದಂತಹ ಪಾದಗಳ ಮಿತಿ, ಅಂದರೆ ಇಂತಿಷ್ಟೇ ಸಾಲುಗಳಿರಬೇಕು, ಇಂತಿಷ್ಟೇ ಅಕ್ಷರಗಳಿರಬೇಕು, ಇಂತಿಂತಹ ಪದ್ಯ ಜಾತಿಗಳು ಇಂತಿಷ್ಟು ಮಾತ್ರಾಗಣಗಳನ್ನು ಒಳಗೊಂಡಿರಬೇಕು, ಅಥವಾ ಅಂಶಗಣಗಳನ್ನು ಒಳಗೊಂಡಿರಬೇಕು, ಅಥವಾ ಅಕ್ಷರಗಣಗಳನ್ನು ಇವು ಒಳಗೊಂಡಿರಬೇಕು ಅನ್ನುವಂತಹ ನಿಯಮಗಳು ಛಂದಸ್ಸಿನಲ್ಲಿ ಜಾಸ್ತಿ ಇತ್ತು ಅವತ್ತಿನ ಕಾಲದಲ್ಲಿ. ಆದರೆ ಹೊಸ ಕನ್ನಡಕ್ಕೆ ಬಂದಾಗ ಈ ರೀತಿಯ ಛಂದಸ್ಸಿನ ಬಿಗಿ ಹಿಡಿತದಿಂದ ಕನ್ನಡ ಕವಿ ತನ್ನ ಭಾವನೆಗಳಿಗೆ ತುಂಬ ಸ್ವಚ್ಛಂದವಾಗಿ, ಅಂದರೆ ತನಗನಿಸಿರುವಂತಹದ್ದು ತುಂಬ ಮುಕ್ತವಾಗಿ ಹೇಳುವಂತಹದಕ್ಕೆ ಈ ರೀತಿಯ ನಿಯಮಗಳನ್ನು ದಾಟ್ತಾ ಅಥವಾ ಮೀರ್ತಾ ತನಗೆ ಅನುಗುಣವಾದಂತಹ ಒಂದು ಹೊಸ ಶೈಲಿಯನ್ನು ಇಲ್ಲಿನ ಕವಿಗಳು ರೂಪಿಸ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಛಂದಸ್ಸಿನ ಬದಲಾವಣೆ ಆಗುತ್ತೆ. ಅಂದರೆ ಪ್ರಾಸಗಳ ಒಂದು ನಿರಾಕರಣೆ ಮಾಡಬಹುದು, ಅಂದರೆ ಪ್ರಾಸಗಳು ಬೇಕೇ ಬೇಕು, ಆದಿಪ್ರಾಸ ಕಡ್ಡಾಯವಾಗಿರಬೇಕು ಅನ್ನುವಂತಹ ನಿಯಮಗಳೇನು ಇದಕ್ಕೆ ಬರಲಿಲ್ಲ. ಯತಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂತಹ ನಿಯಮಗಳನ್ನು ಇಲ್ಲಿ ಕೈ ಬಿಡಲಾಗುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಇಲ್ಲಿನ ಒಂದು ಹೊಸತನದ ವಿಚಾರಗಳು ಬರ್ತಾ ಹೋಗುತ್ತೆ. ಅಂದರೆ ಇಲ್ಲೇನಾಗುತ್ತೆ, ಭಾಷೆ ಹೊಸ ರೂಪವನ್ನು ಅಥವಾ ಸಾಮಾನ್ಯ ಜನರಿಗೆ ಹತ್ತಿರವಾದ ಭಾಷೆಯ ಬಳಕೆಯನ್ನು ಒಳಗೊಳ್ಳುತ್ತೆ ಸಾಹಿತ್ಯ. ಹಾಗೆಯೇ ಕವಿ ಹೆಚ್ಚು ಭಾವಪ್ರಧಾನವಾದಂತಹ ವಿಷಯಗಳನ್ನು ಅಭಿವ್ಯಕ್ತಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆಯೇ ಇಲ್ಲಿ ಛಂದಸ್ಸಿನ ಬಿಗಿಯಾದಂತಹ ಹಿಡಿತದಿಂದ ಈ ಹೊಸಗನ್ನಡದ ಸಾಹಿತ್ಯ ಏನಾಗುತ್ತೆ, ಅದು ಬಿಡುಗಡೆಯನ್ನು ಪಡ್ಕೊಳ್ಳುತ್ತೆ ಛಂದಸ್ಸಿನ ನಿಯಮಗಳಿಂದ. ಹಾಗೆಯೇ ಇಲ್ಲಿನ ರೂಪಗಳು ಅಥವಾ ಶೈಲಿಗಳು, ಕಾವ್ಯದ ರಚನೆಯ ರೂಪ ಅದೇನಾಗಿರುತ್ತೆ, ಅದು ಬದಲಾವಣೆಯನ್ನು ಪಡ್ಕೊಳ್ಳುತ್ತೆ. ಹೀಗಿರುವಂತಹ ಈ ಹೊಸಗನ್ನಡದ ಸಾಹಿತ್ಯದ ತುಂಬ ಮುಖ್ಯವಾದಂತಹ ಮತ್ತೊಂದು ಅಂಶ ಏನು ಅಂತಂದರೆ, ಇಲ್ಲಿ ಸಾಹಿತ್ಯ ಯಾವಾಗಲೂ ಕೂಡ ನೀವು ಗಮನಿಸಿರಬಹುದು, ಆರಂಭದ ಕಾಲದ ಸಾಹಿತ್ಯವನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಬಹುತೇಕ ನಮ್ಮ ಕನ್ನಡ ಸಾಹಿತ್ಯ ಆರಂಭದ ಕಾಲಘಟ್ಟದಲ್ಲಿ ಹೇಗಿರುತ್ತೆ ಅಂತಂದರೆ, ಒಂದು ಧರ್ಮವನ್ನು ಅವಲಂಬಿಸಿರುತ್ತೆ, ಅಂದರೆ ಧರ್ಮವನ್ನು ಒಳಗೊಂಡಿರುತ್ತೆ ಸಾಹಿತ್ಯ ಕೃತಿಗಳು. ಧರ್ಮದ ವಿಚಾರಗಳನ್ನು ಇಲ್ಲ ಅಂತಂದರೆ ಅದು ರಾಜರ ಯುದ್ಧಗಳನ್ನು, ವೀರ ಅಥವಾ ಕ್ಷಾತ್ರ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಾ ಇರುತ್ತೆ. ಹಾಗಾಗಿ ಧರ್ಮ ಮತ್ತು ರಾಜಕಾರಣ ಈ ಎರಡೂ ಕೂಡ ಸಾಹಿತ್ಯದ ಒಂದು ಅವಿಭಾಜ್ಯ ಅಂಗಗಳೇನೋ ಅನ್ನುವಷ್ಟರ ಮಟ್ಟಿಗೆ ನಮ್ಗೆ ಹಳಗನ್ನಡ ಸಾಹಿತ್ಯದಲ್ಲಿ ಹಾಸೊಕ್ಕಾಗಿರುತ್ತೆ. ಆದರೆ ಈ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ, ಹೊಸಗನ್ನಡ ಸಾಹಿತ್ಯ ಅಂತ ಅನ್ನೋದೇ ನಾನು ಹೇಳಿದೆ 19ನೇ ಶತಮಾನದ ಉತ್ತರಾರ್ಧ ಅಂತ, ಅಂದರೆ ಕ್ರಿಸ್ತಶಕ 1850ರಿಂದ
ಈಚೆಗೆ ಅಂತ. ಅಂದರೆ ಈ ಕಾಲಘಟ್ಟಕ್ಕಾಗಲೇ ನಮಗೆ ಬ್ರಿಟಿಷರ ಆಗಮನ ಅಥವಾ ವಿದೇಶಿಯರ ಆಗಮನ ಆಗಿರುತ್ತೆ. ಭಾರತ ಒಂದು ವಸಾಹತುವಾಗಿ ರೂಪುಗೊಂಡಿರುತ್ತೆ. ಆಗ ಬ್ರಿಟಿಷರ ಆಗಮನದಿಂದಾಗಿ ಏನಾಗಿರುತ್ತೆ, ಸಮಾಜ ಹೊಸ ಬದಲಾವಣೆಗಳಿಗೆ ಒಳಗಾಗಿರುತ್ತೆ. ಇಲ್ಲೊಂದು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಆಗಿರುತ್ತೆ. ಇಲ್ಲಿ ಹಲವಾರು ಸುಧಾರಣಾ ಚಳುವಳಿಗಳು ಬರ್ತಾ ಇರುತ್ತೆ. ಸಮಾಜ ಬದಲಾವಣೆ ಆದ ಹಾಗೆ ಮನುಷ್ಯರ ಯೋಚನಾ ಲಹರಿಗಳು ಕೂಡ ಅಥವಾ ಬದುಕಿನ ಕ್ರಮಗಳು ಕೂಡ ಬದಲಾವಣೆಗೆ ಒಳಗಾಗಿರುತ್ತೆ. ಸೊ ಹಾಗಾಗಿ ಈ ಬದಲಾವಣೆಗೆ ತಕ್ಕ ಹಾಗೆ ನಾವು ಹೊಸ ಕಾಲದ ವಿಷಯ ವಿಚಾರಗಳನ್ನು ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ನಾವು ಅಭಿವ್ಯಕ್ತಿಸಬೇಕಾಗಿರುತ್ತೆ. ಹಳೆಯ ಕಾಲದ ಯಾವುದೋ ರಾಜನ ಕಥೆಯನ್ನ, ರಾಜನೇ ಪ್ರತ್ಯಕ್ಷ ದೈವ, ಆತ ದೈವಾಂಶ ಸಂಭೂತ, ಆತನನ್ನು ಹೀಗೆ ಆರಾಧಿಸ್ತಾ ಆತನ ಆಜ್ಞೆಗಳನ್ನು ಒಪ್ತಾ ಪ್ರಶ್ನಿಸದೇ ಬದುಕುವಂತಹ ಸ್ಥಿತಿಯನ್ನ ನಾವಿಲ್ಲಿ ಏನು ಮಾಡ್ತೀವಿ, ನಿರಾಕರಿಸ್ತೀವಿ. ಧರ್ಮದ ಜಡ ಮೌಲ್ಯಗಳನ್ನ, ಧರ್ಮದ ಕರ್ಮಟತನವೊಂದನ್ನ ಇಲ್ಲಿ ನಿರಾಕರಿಸ್ತಾ ಮಾನವೀಯ ನೆಲೆಗಟ್ಟಿನಲ್ಲಿ ಸಾಹಿತ್ಯವನ್ನ ಕೊಂಡೊಯ್ಯಬೇಕು. ಮನುಷ್ಯನೇ ಮುಖ್ಯ ಇಲ್ಲಿ. ಮನುಷ್ಯನಿಗಿಂತ ದೊಡ್ಡದಾದಂತಹದ್ದು ಬೇರೆ ಏನೂ ಇಲ್ಲ. ಮಾನವೀಯತೆಗಿಂತ ದೊಡ್ಡ ಧರ್ಮ, ಮೇಲಾದ ಧರ್ಮ ಬೇರೊಂದಿಲ್ಲ ಅನ್ನುವಂತಹ ಒಂದು ಉದಾರವಾದಂತಹ ಮಾನವೀಯ ಪರಿಕಲ್ಪನೆಯ ಆಶಯಗಳನ್ನು ಒಳಗೊಂಡಿರುವಂತಹ ಸಾಹಿತ್ಯದ ರಚನೆಯನ್ನ ನಾವು ಈ ಕಾಲಮಾನದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಧರ್ಮ ಮತ್ತು ರಾಜಕಾರಣದಿಂದ ಸಾಹಿತ್ಯ ಬಿಡುಗಡೆಯನ್ನ ಪಡ್ಕೊಳ್ಳುತ್ತೆ. ಹೊಸ ಕಾಲದ ವಿಚಾರಧಾರೆಗಳಾದಂತಹ ಮನುಷ್ಯನ ಪ್ರೇಮ, ಮನುಷ್ಯ ಪರವಾದಂತಹ ಕಾಳಜಿಗಳು, ಜೀವಪರ ಕಾಳಜಿಗಳು ಅಂತ ನಾವು ಹೇಳ್ತೀವಲ್ವ. ಹಾಗಾಗಿ ಜೀವಪರ ಕಾಳಜಿಗಳು, ಜೀವನ ಮೌಲ್ಯಗಳು, ಆದರ್ಶಗಳು, ಪ್ರಕೃತಿಯ ಒಂದು ಉದಾತ್ತವಾದಂತಹ ಅಂಶಗಳು, ದೈವಿಕವಾದ ಆಧ್ಯಾತ್ಮಿಕ ಒಂದು ಪ್ರವೃತ್ತಿಗಳು, ಇವೆಲ್ಲವೂ ಕೂಡ ಸಾಹಿತ್ಯದಲ್ಲಿ ಸೇರ್ಪಡೆಗೊಳ್ತಾ ಹೋಗುತ್ತೆ. ಹೀಗೆ ಇದೆಲ್ಲ ಆಗೋದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಾನೀಗಾಗಲೇ ಹೇಳಿದಾಗೆ ಬ್ರಿಟಿಷರ ಆಗಮನದಿಂದಾಗಿ ಕೆಲವಾರು ಏನೆಲ್ಲ ಪಲ್ಲಟಗಳಾಗುತ್ತಲ್ಲ ಭಾರತೀಯ ಜನಜೀವನದಲ್ಲಿ, ಹಾಗೆ ಅಲ್ಲಿ ತುಂಬ ಮುಖ್ಯವಾಗಿ ಬ್ರಿಟಿಷರು ಒಳಗೊಂಡಿದ್ದಂತಹ ಅಥವಾ ಬ್ರಿಟಿಷರು ರೂಪಿಸಿದಂತಹ ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವ, ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವದಿಂದಾಗಿ ಇಲ್ಲಿನ ಜನ ಇದುವರೆಗೂ ಇದ್ದಂತಹ ಸಾಂಪ್ರದಾಯಿಕವಾದಂತಹ ಓದಿನ ಕ್ರಮವನ್ನು ಮೀರಿ ಇಂಗ್ಲಿಷ್ ಭಾಷೆಯ ಅಥವಾ ಇಂಗ್ಲಿಶಿನ ಹಲವಾರು ಸಾಹಿತ್ಯದ ಕೃತಿಗಳನ್ನು, ಅಲ್ಲಿನ ಚರಿತ್ರೆಯನ್ನು, ಆಯಾ ಬೇರೆ ಬೇರೆ ದೇಶಗಳ ಚರಿತ್ರೆ, ಅದು ಇಂಗ್ಲೆಂಡಿನ ಚರಿತ್ರೆ ಆಗಿರ್ಬೋದು, ಅಥವಾ ಅದು ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು, ಅಥವಾ ಅದು ಫ್ರಾನ್ಸಿನ ಮಹಾಕ್ರಾಂತಿಯಂತಹ ವಿಚಾರಧಾರೆಗಳಾಗಿರ್ಬೋದು, ರೂಸೋ ಅಥವಾ ಪ್ಲೇಟೋ, ಅರಿಸ್ಟಾಟಲ್ ಇತ್ಯಾದಿ ತತ್ವಜ್ಞಾನಿಗಳ ಒಂದು ಕೃತಿಗಳನ್ನು ಅಧ್ಯಯನ ಮಾಡಿದ್ರಿಂದ ಆಗಿರ್ಬೋದು, ಅಥವಾ ಶೆಲ್ಲಿ, ಕೀಟ್ಸ್ ಅಥವಾ ಏನು ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್ ಇತ್ಯಾದಿ ಪ್ರಕೃತಿಯ ರಮಣೀಯತೆಯನ್ನು ವರ್ಣಿಸ್ತಕ್ಕಂತಹ ಒಂದು ರೊಮ್ಯಾಂಟಿಸಿಸಮ್ನ ಪ್ರಭಾವಕ್ಕೆ ಒಳಗಾದಂತಹ ಈ ರೊಮ್ಯಾಂಟಿಕ್ ಕವಿಗಳ ಪ್ರಭಾವದ ಒಂದು ಸಾಹಿತ್ಯ ಆಗಿರ್ಬೋದು, ಈ ಎಲ್ಲವೂ ಕೂಡ ಇಲ್ಲಿನ ಹೊಸ ತಲೆಮಾರಿನ ಕವಿಗಳಿಗೆ ಒಂದು ಹೊಸ ಪ್ರೇರಣೆಯನ್ನು ಸಾಹಿತ್ಯ ರಚನೆಗೆ ನೀಡುತ್ತೆ. ಸೊ ಹಾಗಾಗಿ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ನಮಗೆ ಹೊಸಗನ್ನಡ ಕವಿತೆಯ ಮೇಲೆ ಹೆಚ್ಚು ಢಾಳಾಗಿ ಆಗಿರುವಂತಹದ್ದನ್ನು ನಾವು ಕಾಣಬಹುದು. ಇದಲ್ಲದೇನೆ ಇಂಗ್ಲಿಷ್ ಭಾಷೆ ಅಥವಾ ಶಿಕ್ಷಣದಿಂದ ಮಾತ್ರನೇ ಹೊಸಗನ್ನಡ ಕಾವ್ಯ ಭಾಗ ಅದು ಉಂಟಾಯಿತು ಅಂತ ಅಷ್ಟನ್ನೇ ಹೇಳಿದ್ರೆ ನಾವು ಅದು ಮಿತ ಆಗಿಬಿಡುತ್ತೆ ಅಥವಾ ಅದು ಸೀಮಿತ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಲ್ಲದೆ ಭಾರತದಲ್ಲಿ ಅವತ್ತಿನ ಸಮಾಜದ ಸ್ಥಿತಿಗತಿಗಳು ಹೇಗಿತ್ತು ಅಂತಂದರೆ, ಈಗಾಗಲೇ 19-20ನೇ ಶತಮಾನದ ಕಾಲಮಾನದಲ್ಲಿಯೇ ಸ್ವಾತಂತ್ರ್ಯ ಚಳುವಳಿಯ ಕಾವು ಹೆಚ್ಚಾದಂತಹ ಒಂದು ಕಾಲಮಾನ ಅದು. ಹಾಗಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿ, ಅದರಲ್ಲೂ ಕೂಡ ರಾಷ್ಟ್ರೀಯತೆಯ ಒಂದು ತತ್ವಗಳು, ಉದಾರವಾದಂತಹ ಪರಿಕಲ್ಪನೆಗಳು, ಮೌಢ್ಯ ವಿರೋಧಿಯಾದಂತಹ ನಿಲುವುಗಳು, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳೆಲ್ಲವೂ ಬರುತ್ತೆ. ಆರ್ಯ ಸಮಾಜ, ಬ್ರಹ್ಮ ಸಮಾಜ ಇತ್ಯಾದಿ ಪರಿಕಲ್ಪನೆ ಒಳಗಡೆ ಹಲವು ಸುಧಾರಣಾವಾದಿಗಳು ಬರ್ತಾರೆ. ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಮಾಡುವಂತಹದ್ದು ಅಥವಾ ವಿಧವೆಯರಿಗೆ ಪುನರ್ವಿವಾಹವನ್ನು ಕಲ್ಪಿಸಿಕೊಡ್ತಕ್ಕಂತಹದ್ದು ಇತ್ಯಾದಿ ವಿಚಾರಧಾರೆಗಳನ್ನು ಒಳಗೊಳ್ಳೋದ್ರ ಮೂಲಕ ಒಂದು ರೀತಿಯ ಮೌಢ್ಯ ವಿರೋಧಿಯಾದಂತಹ ಅಥವಾ ಧರ್ಮವನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ಸುಧಾರಣೆ ಮಾಡಬೇಕು ಅನ್ನುವಂತಹ ವಸ್ತು ವಿಷಯಗಳು, ರಾಷ್ಟ್ರ ಪ್ರೇಮದಂತಹ ವಿಚಾರ ವಿಷಯಗಳು ಹೆಚ್ಚು ಹೆಚ್ಚು ಈ ಹೊಸಗನ್ನಡದ ಕವಿಗಳನ್ನು ಪ್ರಭಾವಿಸೋದಕ್ಕೆ ಶುರು ಮಾಡುತ್ತೆ. ಸೊ ಈ ಹಿನ್ನೆಲೆಯಿಂದ ನಮಗೆ ಇಂಗ್ಲಿಷ್ ಸಾಹಿತ್ಯದ ಅಭ್ಯಾಸದಿಂದಾಗಿ ಒಂದು ನಮ್ಮ ವಿಚಾರ
ಒಂದು ಶಕ್ತಿ, ವಿಚಾರ ಮಾಡುವ ಶಕ್ತಿ ಹೆಚ್ಚಾಗುತ್ತೆ. ಎಲ್ಲವನ್ನು ಪ್ರಶ್ನಿಸುವಂತಹ ಒಂದು ಸಾಮರ್ಥ್ಯ ಅಥವಾ ಧೈರ್ಯ ನಮ್ಮ ಕವಿಗಳಲ್ಲಿ ಮೂಡುತ್ತೆ. ಸುತ್ತಲ ಸಮಾಜದಲ್ಲಿರುವಂತಹ ಅಜ್ಞಾನ ಆಗಿರ್ಬೋದು, ಅಥವಾ ಜಾತಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮೌಢ್ಯದ ಅಂಧಾನುಕರಣಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾನವನ ಒಂದು ಉದಾರತೆಯ ಆದರ್ಶವಾದದ ಕಣ್ಣಿನಿಂದ ನೋಡುವ ಪ್ರವೃತ್ತಿಗಳು ಬೆಳವಣಿಗೆ ಆಗುತ್ತೆ. ಇದ್ರ ಜೊತೆಗೇನೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಇದ್ದಂತಹ ಅಲ್ಲಿನ ಏನು ಕಾವ್ಯ ಪ್ರಕಾರಗಳಿದೆಯಲ್ಲ, ಆ ಕಾವ್ಯ ಪ್ರಕಾರಗಳು ಕೂಡ ಹೊಸಗನ್ನಡ ಕವಿತೆಗಳಿಗೆ ಅವು ಬರೋದಕ್ಕೆ ಶುರುವಾಗುತ್ತೆ, ಆಗಮನಿಸುತ್ತೆ. ಹಾಗಾಗಿ ಹೊಸ ಕಾವ್ಯ ಪ್ರಕಾರಗಳಾದಂತಹ ಸಾನೆಟ್ ಅಂದರೆ ಸುನೀತ ಅಂತ ಇದನ್ನು ಕರೀತಾರೆ. ಸಾನೆಟ್ ಅಥವಾ ಸುನೀತ, ಅಷ್ಟಷಟ್ಪದಿ ಅಂತ ಇದನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ. ಇಂತಹ ಒಂದು ಪದ್ಯ ಜಾತಿಗಳಾಗಿರ್ಬೋದು, ಪ್ರಘಾತದಂತಹ ಪದ್ಯ ಜಾತಿ ಆಗಿರ್ಬೋದು, ಸರಳ ರಗಳೆ ಆಗಿರಬಹುದು, ಭಾವಗೀತೆ ಅನ್ನುವಂಥದ್ದಾಗಿರ್ಬೋದು, ಇತ್ಯಾದಿ ಹಲವು ಹೊಸ ಕಾವ್ಯ ಪ್ರಕಾರಗಳು ಆರಂಭ ಆಗುತ್ತೆ. ಇದರ ಜೊತೆಗೇನೆ ಹಲವಾರು, ನಾನು ಈಗಾಗಲೇ ಹೇಳಿದೆ, ಸಾಹಿತ್ಯ ಪ್ರಕಾರ ಅಂತ ತಗೊಂಡ್ರೆ ಸಾಹಿತ್ಯದಲ್ಲಿ ಕಾವ್ಯ ಅನ್ನೋದು ಒಂದು ಪ್ರಕಾರ ಅಷ್ಟೇನೆ. ಅದರ ಜೊತೆಗೆ ಕಥಾ ಪ್ರಕಾರ, ಸಣ್ಣ ಕಥೆ ಎನ್ನುವಂತಹ ಒಂದು ಸಾಹಿತ್ಯ ಪ್ರಕಾರನೂ ಬರುತ್ತೆ, ಕಾದಂಬರಿ ಪ್ರಕಾರ ಬರುತ್ತೆ, ಜೀವನ ಚರಿತ್ರೆ ಬರುತ್ತೆ, ಆತ್ಮಕಥೆ ಬರುತ್ತೆ, ಲಲಿತ ಪ್ರಬಂಧಗಳು ಬರುತ್ತೆ, ಪ್ರವಾಸ ಸಾಹಿತ್ಯ ಬರುತ್ತೆ, ಅನುವಾದಿತ ಕೃತಿಗಳು ಬರುತ್ತೆ. ಇಂಗ್ಲಿಷಿನ ಹಲವು ಮುಖ್ಯ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಂತಹದ್ದಾಗಿದೆ. ಹಾಗೆಯೇ ವಿಮರ್ಶಾ ಸಾಹಿತ್ಯ ಬಂದಿದೆ. ಹಲವಾರು ರೀತಿಯ ಸಾಹಿತ್ಯದ ಒಂದು ಮಹಾ ಪ್ರವಾಹದ ಆಗಮನವೇ ಕನ್ನಡ ಸಾಹಿತ್ಯದಲ್ಲಿ ಉಂಟಾಯಿತು ಅಂತಂದರೆ ಬಹುಶಃ ತಪ್ಪಾಗೋದಿಲ್ಲ. ಅಂದರೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದಾಗಿ ಕನ್ನಡದಲ್ಲಿ ಹಲವು ಸಾಹಿತ್ಯ ಪ್ರಕಾರಗಳು ನಮಗೆ ಬಂದಿದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಇದಲ್ಲದೆ ಹೊಸಗನ್ನಡದಲ್ಲಿ ತುಂಬ ಮುಖ್ಯವಾಗಿ ಹಳೆಯ ಛಂದೋರೂಪಗಳ ಬದಲಾಗಿ ಹೊಸ ಛಂದೋರೂಪಗಳನ್ನು ನಾವು ಬಳಕೆ ಮಾಡ್ಕೊಳ್ತಾರೆ ನಮ್ಮ ಕವಿಗಳು. ಅಂದರೆ ಈ ಹಿಂದೆ ಇದ್ದಂತಹ ನಿಮಗೆ ಅಕ್ಷರ ವೃತ್ತಗಳಾಗಿರ್ಬೋದು, ಷಟ್ಪದಿ ಆಗಿರ್ಬೋದು, ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಷಟ್ಪದಿ ಇದು 6 ಸಾಲಿನ ಪದ್ಯ ಜಾತಿ. ಸೊ ಹಾಗೆಯೇ ಕಂದ ಪದ್ಯ ಅನ್ನುವಂತಹದ್ದಾಗಿರ್ಬೋದು, ಸಾಂಗತ್ಯ ಆಗಿರ್ಬೋದು, ಇವೆಲ್ಲವುಗಳಿಗೆ ಬದಲಾಗಿ ಹೊಸದಾದಂತಹ ಛಂದೋರೂಪಗಳು, ನಮ್ಮಲ್ಲಿರುವಂತಹ ಛಂದೋರೂಪಗಳನ್ನು ಕೆಲವೊಂದು ಆಧುನಿಕ ಸಾಹಿತ್ಯದಲ್ಲಿ ಏನಾಗಿರುತ್ತೆ ಅಂದರೆ ಹೊಸಗನ್ನಡದಲ್ಲಿ ಹಳೆಯ ಛಂದೋರೂಪಗಳನ್ನು ಕೆಲವಾರು ಮಾರ್ಪಾಡುಗಳನ್ನು ಮಾಡಿ ಹೊಸದಾಗಿ ಬಳಸ್ಕೊಳ್ತಾರೆ. ಇರುವಂತಹದ್ದನ್ನೇ ಹೊಸತುಗೊಳಿಸಿ ಮಾರ್ಪಾಡು ಮಾಡ್ಕೊಳ್ಳೋದು. ಉದಾಹರಣೆಗೆ ನಮ್ಮಲ್ಲಿ ರಗಳೆ ಅನ್ನುವಂತಹ ಸಾಹಿತ್ಯ ಪ್ರಕಾರ ಹಳೆದಾಗಿತ್ತು ಛಂದಸ್ಸಲ್ಲಿ. ಆದರೆ ಆ ರಗಳೆಯಲ್ಲಿ ಬರುವಂತಹ ಅದು 3-4ರ ಗಣವಿನ್ಯಾಸ ಆಗಿರ್ಬೋದು, ಅಥವಾ ಲಲಿತ ರಗಳೆಯ ಗಣವಿನ್ಯಾಸಗಳನ್ನು ಸ್ವಲ್ಪ ಅದಲು ಬದಲು ಮಾಡಿ ನಮಗೆ ಸರಳ ರಗಳೆ ಅನ್ನುವಂತಹದನ್ನು ಹೊಸಗನ್ನಡ ಛಂದಸ್ಸಿನಲ್ಲಿ ನಾವು ರೂಢಿಸ್ಕೊಳ್ತೀವಿ. ಸರಳ ರಗಳೆ ಅನ್ನುವಂತಹ ಇದು ಮೂಡಿ ಅಥವಾ ಪದ್ಮಗಣದಂತಹ ಪ್ರಯೋಗಗಳು ನಮಗೆ ಕಂಡು ಬರ್ತವೆ. ಹಾಗೆಯೇ ಮುಕ್ತ ಛಂದಸ್ಸು ಅನ್ನುವಂಥ ಮಹಾ ಛಂದಸ್ಸು ಅನ್ನುವಂಥದ್ದು ಕೂಡ ನಮಗೆ ಕಂಡುಬರುವಂತಹದನ್ನು ನಾವು ನೋಡ್ತೀವಿ. ಹೀಗೆ ಹಲವು ಹಳೆಯ ಛಂದೋರೂಪಗಳನ್ನು ಸ್ವಲ್ಪ ಬದಲಾವಣೆಗೊಳಿಸಿ ಮಾರ್ಪಾಡುಗೊಳಿಸಿ ಬರೆದಿರೋದು ಉಂಟು. ಹಾಗೆ ಹೊಸದಾದ ಛಂದೋರೂಪಗಳ ಒಂದು ಬಳಕೆಯನ್ನು ಕವಿಗಳು ಹೊಸಗನ್ನಡ ಸಾಹಿತ್ಯದಲ್ಲಿ ಬಳಕೆ ಮಾಡಿರೋದು ಕೂಡ ಉಂಟು. ಸೊ ಹೀಗಾಗಿ ಛಂದೋರೂಪಗಳಲ್ಲಿ ಬದಲಾವಣೆಯನ್ನು ನಾವು ಗಮನಿಸ್ತೀವಿ. ಇನ್ನು ಅದಲ್ಲದೆ ತುಂಬ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಹೊಸಗನ್ನಡ ಕವಿತೆಯಲ್ಲಿ ವಸ್ತು ಮತ್ತು ವಿಷಯಗಳು ತುಂಬ ಆಶಯಗಳು ತುಂಬ ಬದಲಾವಣೆಗಳನ್ನು ಅದು ಪಡ್ಕೊಳ್ಳುತ್ತೆ. ಹೇಗೆ ಅಂತಂದಾಗ ನಾನು ಈಗಾಗಲೇ ಹೇಳಿದೆ, ನಮ್ಮ ಬಹುತೇಕ ಸಾಹಿತ್ಯ ಧರ್ಮ, ರಾಜಕಾರಣ, ವೀರ ಅಥವಾ ಕ್ಷಾತ್ರದ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಾ ಇತ್ತು ಇತ್ಯಾದಿ ಎಲ್ಲ. ಆದರೆ ಇದರ ಜೊತೆಗೇನೆ ತುಂಬ ಮುಖ್ಯವಾಗಿ ಮಾನವ ಪ್ರೇಮವನ್ನು, ಆದರ್ಶವಾದಂತಹ ವಿಚಾರಗಳನ್ನು ಅಥವಾ ಮನುಷ್ಯನಲ್ಲಿ ಇರುವಂತಹ ಒಂದು ಏನು ಮೌಢ್ಯತೆಗಳ ವಿರೋಧಿ ನಿಲುವುಗಳನ್ನು ಇವು ಪ್ರತಿಪಾದನೆ ಮಾಡುತ್ತೆ. ಅಥವಾ ಪ್ರಕೃತಿಯ ಒಂದು ರಮಣೀಯತೆಯನ್ನು, ಪ್ರಕೃತಿ ಪ್ರೇಮ ಅಂತಲೇ ಹೇಳ್ತಾರೆ ಹೊಸಗನ್ನಡ ಕವಿತೆ. ಅದರಲ್ಲೂ ನವೋದಯ ಸಾಹಿತ್ಯ ಪ್ರಕೃತಿಯ ಒಂದು ವರ್ಣನೆ ಒಳಗಡೆ ನಾವು ಒಂದು ಹೊಸತನವನ್ನೇ ಕಂಡುಕೊಳ್ಳುತ್ತೆ. ಪ್ರಕೃತಿ ಪ್ರೇಮ ಅಥವಾ ಪ್ರಕೃತಿ ವರ್ಣನೆ ಒಳಗಡೆ ಉದಾಹರಣೆಗೆ ಕುವೆಂಪು ಅಂತಹ ಕವಿಗಳು ಬೆಳಗಿನ ಸೂರ್ಯೋದಯವನ್ನು ವರ್ಣಿಸುವಂತಹ ರೀತಿ. ಕವಿ ಬೇಂದ್ರೆ ಅಂತೂ ಬೆಳಗು ಪದ್ಯದಲ್ಲಿ ಇದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅಂತಲೇ ಬರೀತಾರೆ. ಶಾಂತಿರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಕವಿ ಬೇಂದ್ರೆ ಹೇಳ್ತಾರೆ. ಸೊ ಹಾಗಾಗಿ ಇದು ಶಾಂತಿಯ ರಸವನ್ನು ಪ್ರಸರಿಸುವಂತಹ ಒಂದು ಬೆಳಗಾಗಿದೆ. ಇದನ್ನು ಕೇವಲ ಬೆಳಗು ಅಂದರೆ ಸಾಕಾಗಲ್ಲ ಅನ್ನುವಂತಹ ಒಂದು ಭಾವದ ಒಂದು ಪದ್ಯ ಆಗಿರ್ಬೋದು. ಅಥವಾ ಆನಂದಮಯವೀ ಜಗ ಹೃದಯ,
ಸೂರ್ಯೋದಯ, ಚಂದ್ರೋದಯ, ದೇವರ ದಯೆ ಕಾಣೋ ಅನ್ನುವಂತಹ, ಅಂದರೆ ಸೂರ್ಯೋದಯ ಚಂದ್ರೋದಯಗಳನ್ನು ಭಾವ ತುಂಬಿ ಹೇಳುವಂತಹ ಕವಿ ಕುವೆಂಪು ಇದು ದೇವರ ದಯೆ ಅಂತ ಹೇಳುವ ಆಧ್ಯಾತ್ಮಿಕ ಒಂದು ಚಿಂತನೆಯತ್ತನು ಕೂಡ ಕವಿತೆ ಹೋಗುವಂತಹದ್ದನ್ನು ನಾವು ಗಮನಿಸ್ತೀವಿ. ಸೊ ಹೀಗೆ ಇಲ್ಲೇನಾಗುತ್ತೆ, ವಸ್ತುವಿನ ವಿಷಯಗಳಲ್ಲಿ, ಆಶಯಗಳಲ್ಲಿ ಬದಲಾವಣೆಗಳು ಹೆಚ್ಚು ಹೊಸಗನ್ನಡದಲ್ಲಿ ಕಂಡುಬರುವಂತಹದ್ದನ್ನು ನಾವು ಕಾಣ್ತೀವಿ. ಹೀಗೆ ಈ ಹೊಸಗನ್ನಡ ಸಾಹಿತ್ಯ ಇದು 18-19ನೇ ಶತಮಾನದ ಉತ್ತರಾರ್ಧದಿಂದ ಹಿಡಿದು 20ನೇ ಶತಮಾನದ ಆರಂಭದಲ್ಲಿ ಅದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದರೂ ಕೂಡ ಹಲವಾರು ರೂಪಗಳನ್ನು ದಾಟಿ ಅದು ಬರುವಂತಹದ್ದನ್ನು ನಾವು ಕಾಣ್ತೀವಿ. ಅಂದರೆ ನಿರ್ದಿಷ್ಟ ಕಾಲಘಟ್ಟಕ್ಕೆ ಅನುಗುಣವಾಗಿ ನಿರ್ದಿಷ್ಟವಾದ ಕವಿಗಳ ಒಂದು ಕಾವ್ಯದ ಅಥವಾ ಸಾಹಿತ್ಯದ ಸ್ವರೂಪವನ್ನು ಆಧರಿಸಿ ಒಂದಷ್ಟು ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಇತ್ಯಾದಿ ವಿಭಾಗ ಕ್ರಮಗಳಲ್ಲಿ, ಇದು ಕೇವಲ ಅಧ್ಯಯನಕ್ಕಾಗಿ ಮಾತ್ರ ವಿಭಾಗ ಕ್ರಮ ಇತ್ಯಾದಿ ಕ್ರಮಗಳಲ್ಲಿ ಇಲ್ಲಿಯವರೆಗೂ ಕೂಡ ಅದು ಬೆಳವಣಿಗೆಯನ್ನು ಕಾಣ್ತಾ ಬಂದಿದೆ. ಸೊ ಈ ಎಲ್ಲದಕ್ಕೂ ಕೂಡ ಮೂಲವಾದಂತಹ ಒಂದು ಕಾರಣ ಹೊಸಗನ್ನಡ ಸಾಹಿತ್ಯದ ಒಂದು ವಿಷಯವನ್ನು ತುಂಬ ಮುಖ್ಯವಾಗಿ ಹೆಚ್ಚು ಪ್ರತಿಪಾದನೆಯನ್ನು ಮಾಡಿದಂತಹದ್ದು ಅಥವಾ ಇದಕ್ಕೆಲ್ಲ ತುಂಬ ಮುಖ್ಯವಾದಂತಹ ಅವರ ಪಾತ್ರ ಏನು ಅನ್ನುವಂಥದ್ದನ್ನು ಗಮನಿಸೋದಾದರೆ ನಾವು ಈ ಹಿನ್ನೆಲೆಯಲ್ಲಿ ಸದಾ ನೆನಪಿಸ್ಕೊಳ್ಬೇಕಾದಂತಹ ಹೆಸರು ಅಂತಂದರೆ BM ಶ್ರೀಕಂಠಯ್ಯ ಅವರು. ಶ್ರೀಕಂಠಯ್ಯ ಅವರ ಅದರಲ್ಲೂ ಅವರ ಮುಖ್ಯವಾದಂತಹ ಕೃತಿ ಇಂಗ್ಲಿಷ್ ಗೀತಗಳು ಅನ್ನುವಂತಹ ಒಂದು ಅನುವಾದಿತ ಕವನ ಸಂಕಲನ. ವಿದ್ಯಾರ್ಥಿಗಳೇ ನೆನಪಲ್ಲಿಟ್ಕೊಳ್ಳಿ, ಶ್ರೀಯವರ ಇಂಗ್ಲಿಷ್ ಗೀತಗಳು ಈ ಕವನ ಸಂಕಲನ ಇದು ಅವರ ಸ್ವತಂತ್ರ ಕೃತಿಯಲ್ಲ, ಬದಲಾಗಿ ಅದು ಇಂಗ್ಲೀಷಿನ, ಈಗಾಗಲೇ ಇಂಗ್ಲೀಷ್ನಲ್ಲಿ ಕವಿಗಳು ಬರೆದಿರ್ತಕ್ಕಂತಹ ಪದ್ಯಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಆ ಅನುವಾದಿತ ಪದ್ಯಗಳನ್ನು ಒಂದು ಸಂಕಲನ ಮಾಡಿ ಪ್ರಕಟಣೆ ಮಾಡುವಂತಹ ಒಂದು ಕೃತಿಯನ್ನು. ಆದರೆ ಇದು ಬರೀ ಇಂಗ್ಲೀಷಿನ ಆಯ್ದ ಕವಿಗಳ ಕವಿತೆಗಳ ಯಥಾವತ್ತಾದ ನಕಲಷ್ಟೇ ಆಗಿರಲಿಲ್ಲ. ಅದಾಗಿದ್ದಿದ್ರೆ ಇಷ್ಟೊಂದು ಮಹತ್ವವನ್ನು ಈ ಕೃತಿ ಪಡ್ಕೊಳ್ತಾ ಇರಲಿಲ್ಲ. ಆದರೆ ಈ ಕೃತಿ ಹೊಸಗನ್ನಡ ಕಾವ್ಯಕ್ಕೆ ಸಂಬಂಧಿಸಿದಂತೆ ಒಂದು ಹೆಬ್ಬಾಗಿಲನ್ನೇ ತೆರೆದಂತಹ ಕೃತಿ ಅಂತ ಕರೀತಾರೆ. ಆ ಕಾರಣಕ್ಕಾಗಿಯೇ ಶ್ರೀಯವರನ್ನು ನವೋದಯ ಸಾಹಿತ್ಯದ ಆಚಾರ್ಯ ಪುರುಷ ಅಥವಾ ಆದ್ಯ ಪ್ರವರ್ತಕ ಅಂತಲೂ ಕೂಡ ಕರೀತಾರೆ. ನವೋದಯ ಸಾಹಿತ್ಯದ ಆಚಾರ್ಯ ಪುರುಷ, ಆಚಾರ್ಯ ಅಂದರೆ ಗುರುಗಳು ಅಂತ. ಸೊ ಹಾಗಾಗಿ ನವೋದಯ ಸಾಹಿತ್ಯ ಅನ್ನುವಂತಹ ಒಂದು ಸಾಹಿತ್ಯದ ಬೆಳವಣಿಗೆ ಆಗಬೇಕಾಗಿದೆ ಅಂತಂದರೆ ಅದರ ಮೊದಲ ಒಂದು ಆರಂಭ ಮಾಡಿದಂತಹವರು ಯಾರು ಅಂತಂದರೆ ಅದು ಶ್ರೀ ಅಂತ ಹೇಳ್ತಾರೆ, BM ಶ್ರೀಕಂಠಯ್ಯನವರು ಅಂತ ಹೇಳ್ತಾರೆ. ಹಾಗಾದರೆ ಈ ಇಂಗ್ಲಿಷ್ ಗೀತಗಳು ಕೃತಿಯ ವೈಶಿಷ್ಟ್ಯತೆ ಏನು ಅನ್ನುವಂತಹದ್ದನ್ನು ಗಮನಿಸೋದಾದರೆ ಈ ಕೃತಿ ಕ್ರಿಸ್ತಶಕ 1921ರಲ್ಲಿ ಮೊದಲನೇ ಬಾರಿಗೆ ಪ್ರಕಟಣೆ ಆಗುತ್ತೆ. ಇಲ್ಲಿ ಕೇವಲ 12 ಕವಿತೆಗಳನ್ನಷ್ಟೇ ನಮ್ಮ ಶ್ರೀಯವರು ಪ್ರಕಟಣೆ ಮಾಡ್ತಾರೆ. ಅದಾದ ತರುವಾಯ ಈ ಕೃತಿ ಮತ್ತೆ 2 ಬಾರಿ ಅದು ಪ್ರಕಟಣೆಯನ್ನು ಕಾಣುತ್ತೆ. 1924ರಲ್ಲಿ ಅದು 24 ಕವನಗಳನ್ನು ಪ್ರಕಟಣೆ ಆಗುತ್ತೆ. ಅದಾದಮೇಲೆ ಮತ್ತೆ 26ರಲ್ಲಿ ಅದು 35 ಕವನಗಳನ್ನು ಒಳಗೊಂಡು ಅದು ಪ್ರಕಟಣೆಗೊಂಡಿರುವಂತಹದ್ದನ್ನು ನಾವು ನೋಡ್ಬೋದು. ಅದಾದ ತರುವಾಯ ಮತ್ತೆ ಅದು ಹಲವಾರು 60ಕ್ಕೂ ಹೆಚ್ಚು ಕವಿತೆಗಳನ್ನು ಒಳಗೊಂಡು ಇದೀಗ ಶ್ರೀಯವರ ಇಂಗ್ಲಿಷ್ ಗೀತಗಳು ಅನ್ನುವಂತಹ ಕೃತಿ ನಮಗೆ ಇದೆ. ಹಾಗಾದರೆ ಈ ಕೃತಿನಲ್ಲಿ ಇಲ್ಲಿ ಹಲವಾರು ಕವಿಗಳು, ನಾನು ಈಗಾಗಲೇ ಹೇಳಿದ್ನಲ್ಲ, ಅದು ವರ್ಡ್ಸ್ವರ್ತ್ ಆಗಿರ್ಬೋದು, ಶೆಲ್ಲಿ ಆಗಿರ್ಬೋದು, ಕೀಟ್ಸ್ ಆಗಿರ್ಬೋದು, ನ್ಯೂಮನ್ ಆಗಿರ್ಬೋದು ಇತ್ಯಾದಿ ಹಲವಾರು ಕವಿಗಳ ಆಯ್ದ ಕವಿತೆಗಳನ್ನು ಕವಿ ಅವರು ಏನು ಮಾಡ್ತಾರೆ, ಆ ಕವಿತೆಗಳನ್ನು ಕನ್ನಡದ ಜಾಯಮಾನಕ್ಕೆ ಅನುಗುಣವಾಗಿ ಅಲ್ಲಿ ಯಾವುದೇ ಭಾವಗಳು ಮೂಲದ ಕವಿಗಳಲ್ಲಿ ಬರೆದಿರುವಂತಹ ಪದ್ಯದ ಯಾವುದೇ ಮೂಲ ಭಾವನೆಗಳಾಗಿರ್ಬೋದು, ಅಲ್ಲಿನ ರಸ ಆಗಿರ್ಬೋದು ಅಥವಾ ಅಲ್ಲಿನ ಆಶಯಗಳಾಗಿರಬಹುದು, ಯಾವುದೂ ಕೂಡ ಅದಕ್ಕೆ ಏನೂ ಚ್ಯುತಿ ಬರದೇ ಇರುವ ಹಾಗೆ, ಬಿಟ್ಟು ಹೋಗದೇ ಇರೋ ಹಾಗೆ ಅದನ್ನು ಮಾರ್ಪಡಿಸೋದ್ರ ಜೊತೆಗೆ ಇದನ್ನು ಕನ್ನಡದ ಜಾಯಮಾನಕ್ಕೆ ಅನುಗುಣವಾಗಿ, ಕನ್ನಡದ ಜಾಯಮಾನ ಅಂತಂದರೆ ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಪ್ರಾದೇಶಿಕತೆ ಇದೆ, ದೇಸಿತನ ಇದೆ, ಸಂಸ್ಕೃತಿ ಇದೆ, ಹಿನ್ನೆಲೆ ಇದೆ. ಇದಕ್ಕೆ ಅನುಗುಣವಾಗಿ ತುಂಬ ಸರಳವಾದ, ಜನಸಾಮಾನ್ಯರಿಗೂ ಅರ್ಥವಾಗಬಹುದಾದಂತಹ ಸರಳವಾದ ಭಾಷೆಯಲ್ಲಿ ಈ ಕವಿತೆಗಳನ್ನು ರಚಿಸಿದ್ದಾರೆ. ಆ ಕಾರಣದಿಂದಲೇ ಈ ಇಂಗ್ಲಿಷ್ ಗೀತೆಗಳು ಕವಿತೆಯ ಈ ಅನುವಾದಿತ ಸಂಕಲನ ಏನಿದೆ, ಇದೊಂದು ಶ್ರೀಯವರ ಸೃಜನಶೀಲ ಕೃತಿ ಎನ್ನುವಷ್ಟರ ಮಟ್ಟಿಗೆ ಹೆಚ್ಚು ಒಂದು ಮನ್ನಣೆಗೆ ಪಾತ್ರವಾದಂತಹ ಒಂದು ಕೃತಿಯಾಗಿದೆ. ಹಾಗಾಗಿ ಇಲ್ಲಿ ಇಡೀ ಒಂದು ಕವಿತೆ ಒಂದು ಕೃತಿ ಬಗ್ಗೆ ಹೇಳೋದಾದರೆ ಇದು ಆಂಗ್ಲ ಕವಿಗಳ ಉತ್ತಮವಾದ ಕವಿತೆಗಳಲ್ಲಿರುವಂತಹ ಅಲ್ಲಿನ ಭಾವನೆಗಳಾಗಿರ್ಬೋದು, ವಸ್ತು ಆಗಿರ್ಬೋದು, ರಸ ಆಗಿರ್ಬೋದು, ಆಶಯಗಳಾಗಿರ್ಬೋದು,
ಯಾವುದಕ್ಕೂ ಅಡ್ಡಿ ಮಾಡಿಲ್ಲ. ಅದನ್ನು ಕನ್ನಡದ ಜಾಯಮಾನಕ್ಕೆ ಅನುಗುಣವಾಗಿ ಮಾರ್ಪಡಿಸಿ ಇದನ್ನು ಹೊಸದಾದ ಅಥವಾ ಸರಳವಾದ ಭಾಷೆಯಲ್ಲಿ ಬರೆದಿದ್ದಾರೆ. ಹೊಸದಾದಂತಹ ಛಂದಸ್ಸನ್ನು, ತಂತ್ರಗಳನ್ನು ಅಳವಡಿಸಿ ಬರೆದಿದ್ದಾರೆ. ಹೊಸ ರೀತಿಯಲ್ಲಿ ಇದನ್ನು ಅಭಿವ್ಯಕ್ತಿಸಿದ್ದಾರೆ ಅನ್ನುವ ಕಾರಣಕ್ಕೆ ಇದು ಮುಂದಿನ ಹಲವಾರು ಕವಿಗಳಿಗೆ ಕಾವ್ಯ ರಚನೆಗೆ, ಕಾವ್ಯದ ವಸ್ತುವಿನ ಆಯ್ಕೆಗೆ, ಕಾವ್ಯದಲ್ಲಿ ನಾವು ಹೇಗೆ ಛಂದಸ್ಸನ್ನು ಬಳಸ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಹೆಚ್ಚು ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಕೊಟ್ಟಂತಹ ಒಂದು ಕೃತಿಯಾಗಿದೆ. ಆ ಕಾರಣಕ್ಕಾಗಿ ಇದನ್ನೊಂದು ಆಚಾರ್ಯ ಕೃತಿ ಅಂತಲೇ ನಾವು ಭಾವಿಸ್ತಿದ್ದೀವಿ. ಹಾಗಾಗಿ ಇಲ್ಲಿ ಇದನ್ನು ಮತ್ತೆ ಇನ್ನೊಮ್ಮೆ ನಾನು ಪುನರಾವರ್ತನೆ ಮಾಡೋದಾದರೆ, ಈ ಕೃತಿ ಒಳಗಡೆ ಎಲ್ಲವೂ ಹೊಸದಾಗಿದೆ. ನಾನು ಹೊಸ ಕನ್ನಡ ಸಾಹಿತ್ಯದಲ್ಲಿ ಎಲ್ಲವೂ ಹೊಸತನದಿಂದ ಕೂಡಿತ್ತು ಅಂತ ಹೇಳಿದ್ನಲ್ಲ, ಅದೇ ರೀತಿ ಈ ಕೃತಿ ಒಳಗಡೆನೂ ಕೂಡ ಇಲ್ಲಿನ ವಸ್ತು ಆಗಿರ್ಬೋದು, ವಸ್ತುವಿನ ಆಯ್ಕೆ ಆಗಿರ್ಬೋದು, ವಸ್ತುವಿನ ಆಯ್ಕೆ ಜೊತೆಯಲ್ಲಿ ಇಲ್ಲಿ ಪದ್ಯದ ಭಾವನೆಗಳಾಗಿರ್ಬೋದು, ಛಂದಸ್ಸಿನ ರೂಪಗಳಾಗಿರಬಹುದು, ಎಲ್ಲವೂ ಕೂಡ ಹೊಸತನದಿಂದ ಕೂಡಿದ್ದಾವೆ. ಹಾಗಾಗಿ ಇಲ್ಲಿನ ಪದ್ಯ ಇದೊಂದು ಸ್ವತಂತ್ರ ರಚನೆ ಅನ್ನಿಸುವಷ್ಟು ಮಟ್ಟಿಗೆ ಈ ಕೃತಿ ಅನುವಾದಿತ ಕೃತಿ ಇದು ಮಾನ್ಯವಾಗಿದೆ. ಇದರಲ್ಲಿ ಬರೀ 3 ಪದ್ಯಗಳಷ್ಟೇ ಶ್ರೀಯವರದು ಸ್ವತಂತ್ರ ರಚನೆಗಳಿರೋದು. ಅದರಲ್ಲಿ ನಿಮಗೆ ಕೊಟ್ಟಿರುವಂತಹ ಕಾಣಿಕೆ ಎನ್ನುವಂತಹ ಪದ್ಯ ಇದೆಯಲ್ಲ, ಇದು ಅವರ ಅನುವಾದಿತ ಕವನ ಅಲ್ಲ, ಬದಲಾಗಿ ಇದು ಅವರ ಸ್ವತಂತ್ರ ರಚನೆಯ ಒಂದು ಪದ್ಯ ಭಾಗ, ಕಾಣಿಕೆ ಪದ್ಯ ಭಾಗ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೊಳ್ಬೇಕಾಗಿರುತ್ತೆ. ಹಾಗಾದರೆ ಈ BM ಶ್ರೀಕಂಠಯ್ಯ ಯಾರು ಅನ್ನುವಂತಹದನ್ನು ನಾವು ಪರಿಚಯ ಮಾಡ್ಕೊಳ್ಳೋದಾದರೆ, ಶ್ರೀ ಅನ್ನುವಂತಹ ಕಾವ್ಯನಾಮದಿಂದಲೇ ಕನ್ನಡ ಸಾಹಿತ್ಯ ವಲಯದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಶ್ರೀ ಅನ್ನುವಂತಹ ಅವರ ಕಾವ್ಯನಾಮ ಆದರೆ ಅವರ ಪೂರ್ಣ ಹೆಸರು ಏನು? ನಾವೀಗಾಗಲೇ BM ಶ್ರೀ ಅಂತ ಮಾತಾಡ್ತೀವಿ. ಹಾಗಾದರೆ BM ಶ್ರೀ ಅಂದರೆ ಏನು ಅಂದರೆ, BM ಶ್ರೀ ಅಂತಂದರೆ ಬೆಳ್ಳೂರು, B ಅಂದರೆ ಬೆಳ್ಳೂರು, M ಅಂದರೆ ಮೈಲಾರಯ್ಯ, ಶ್ರೀ ಅಂದರೆ ಶ್ರೀಕಂಠಯ್ಯ. ಹಾಗಾಗಿ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರ ಪೂರ್ಣ ಹೆಸರು. ಈ ಶ್ರೀಕಂಠಯ್ಯ ಅವರು ಜನವರಿ 3 ಕ್ರಿಸ್ತಶಕ 1884ರಲ್ಲಿ ತುಮಕೂರಿನ ತುರುವೇಕೆರೆ ತಾಲೂಕಿನ ಸಂಪಿಗೆ ಅನ್ನುವಂತಹ ಒಂದು ಹಳ್ಳಿನಲ್ಲಿ ಜನಿಸ್ತಾರೆ. ಇವರ ಮುಖ್ಯವಾದಂತಹ ಕವನ ಸಂಕಲನಗಳನ್ನು ನಾವು ಗಮನಿಸ್ಕೊಳ್ಳೋದಾದರೆ, ಇಂಗ್ಲಿಷ್ ಗೀತೆಗಳು. ನಾನೀಗಾಗಲೇ ಹೇಳಿದೆ, ಇದು ಇವರ ಸ್ವತಂತ್ರ ಕೃತಿ ಅಲ್ಲ, ಇದೊಂದು ಅನುವಾದಿತ ಕವನ ಸಂಕಲನ. ಇದರ ಜೊತೆಗೆ ಹೊಂಗನಸುಗಳು ಅನ್ನುವಂತಹ ಕವನ ಸಂಕಲನವನ್ನು ಅವರು ಬರೆದಿದ್ದಾರೆ. ಇದಲ್ಲದೆ ಅವರು ಗದಾಯುದ್ಧ ಅನ್ನುವಂತಹ ನಾಟಕವನ್ನು, ಅಶ್ವತ್ಥಾಮನ್ ಅನ್ನುವಂತಹ ನಾಟಕ, ತುಂಬ ಮುಖ್ಯವಾಗಿ ಇದನ್ನು ನೆನಪಿಸ್ಕೋಬೇಕು. ಇದು ಗ್ರೀಕ್ನಲ್ಲಿ ಬಂದಂತಹ ರುದ್ರ ನಾಟಕಗಳ ಪರಿಕಲ್ಪನೆಯನ್ನು ಆಧರಿಸಿ, ಗ್ರೀಕಲ್ಲಿ ಎಜಾಕ್ಸ್ ಅನ್ನುವಂತಹ ಒಂದು ನಾಟಕ ಇದೆ, ಸೊಫೋಕ್ಲಿಸ್ ಕವಿಯದು ನಾಟಕಕಾರರದು. ಅಲ್ಲಿನ ಎಜಾಕ್ಸ್ನ ರೀತಿಯ ಒಂದು ರುದ್ರ ನಾಟಕವನ್ನು ಅಥವಾ ದುರಂತ ನಾಟಕದ ವಸ್ತುವನ್ನು ಆಧರಿಸಿ ಇಲ್ಲಿಯೂ ಕೂಡ ಅಶ್ವತ್ಥಾಮನ್ ದ್ರೋಣಾಚಾರ್ಯರ ಮಗ, ನಿಮಗೆ ಗೊತ್ತಿದೆ, ಮಹಾಭಾರತದ ಒಂದು ಪಾತ್ರ. ಹಾಗಾಗಿ ಅಶ್ವತ್ಥಾಮನ ಒಂದು ದುರಂತ ಚಿತ್ರಣವೊಂದನ್ನು ಒಳಗೊಂಡಿರುವಂತಹ ಒಂದು ನಾಟಕ ಭಾಗ ಅಶ್ವತ್ಥಾಮನ್ ಅನ್ನುವಂಥದ್ದು. ಹಾಗೆಯೇ ಪಾರಸಿಕರು ಅನ್ನುವಂತಹ ನಾಟಕವನ್ನು ಅವರು ಬರೆದಿದ್ದಾರೆ. ಇದಲ್ಲದೆ ಅವರ ಇನ್ನೂ ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವಂತಹ ಅವರ ಒಂದು ಭಾಷಣ ಆಗಿರ್ಬೋದು, ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ಇಸ್ಲಾಂ ಸಂಸ್ಕೃತಿ ಎನ್ನುವಂಥ ಕೃತಿಗಳಾಗಿರ್ಬೋದು, ಹಲವು ಸಂಪಾದಿತ ಕೃತಿಗಳನ್ನು ಕೂಡ ಅವರು ಬರೆದಿದ್ದಾರೆ. ಮೂಲತಃ ಅವರು ಕವಿಯಾಗಿ ಇಷ್ಟೊಂದೆಲ್ಲ ದೊಡ್ಡ ಸಾಧನೆಯನ್ನು ಮಾಡಿರೋದ್ರ ಜೊತೆಗೆ ಅವರು ವೃತ್ತಿಯಿಂದ ಪ್ರಾಧ್ಯಾಪಕರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಅದರಲ್ಲೂ ಕೂಡ ಮಹಾರಾಜ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾರೆ. ಕುಲಪತಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯ ಸೆಂಟ್ರಲ್ ಕಾಲೇಜಲ್ಲಿ ಅವರು ಸುಮಾರು 12 ವರ್ಷಕ್ಕೂ ಹೆಚ್ಚು ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾರೆ. ಅದಲ್ಲದೆ ಅವರು ಹಲವಾರು ಕನ್ನಡ ಪರವಾದಂತಹ ಕನ್ನಡ ಭಾಷೆ ಸಾಹಿತ್ಯದ ಉಳಿವಿಗಾಗಿ ಹಲವಾರು ಒಂದು ಯೋಜನೆಗಳನ್ನು ಅವರು ರೂಪಿಸೋದ್ರಲ್ಲಿ ಮುಂಚೂಣಿಯ ಪಾತ್ರವನ್ನು ವಹಿಸಿದ್ದಾರೆ. ಈ ಕಾರಣಕ್ಕಾಗಿ ಅವರನ್ನು ಕನ್ನಡದ ಎಲ್ಲ ಮಹನೀಯರವರನ್ನು ಕನ್ನಡದ ಕಣ್ವ ಅಂತ ಕರೀತಾರೆ. ಮಹಾರಾಜರು, ಅವತ್ತಿನ ಮೈಸೂರು ಮಹಾರಾಜರು, ಮಹಾಸಂಸ್ಥಾನ ಅವರನ್ನು ಕನ್ನಡ ಸೇವಾಸಕ್ತ ಅನ್ನುವಂತಹ ಬಿರುದಿನಿಂದ ಅವ್ರನ್ನ ಗೌರವಿಸಿರುವಂತಹದ್ದನ್ನು ನಾವು ಕಾಣ್ತೀವಿ. ನವೋದಯ ಸಾಹಿತ್ಯದ ಆಚಾರ ಪುರುಷ ಅಂತ ಕರಿತೀವಿ, ನವೋದಯ ಸಾಹಿತ್ಯದ ಹೆಬ್ಬಾಗಿಲನ್ನು ತೆರೆದಂಥವ್ರು ಅಂತ ಕರಿತೀವಿ. ಕನ್ನಡ ಸೇವಾಸಕ್ತ ಅನ್ನುವಂತಹ ಬಿರುದನ್ನು ಒಳಗೊಂಡಿರುವಂಥವ್ರು, ಕನ್ನಡದ ಕಣ್ವ, ಇದು ತುಂಬ ಮುಖ್ಯ. ಶಕುಂತಲೆಯಂತಹ ಅನಾಥ ಮಗುವನ್ನು ಬೆಳೆಸಿ ಪಾಲನೆ ಮಾಡಿದಂಥವರು ಋಷಿಮುನಿಗಳಾದಂತಹ ಕಣ್ವ ಮಹರ್ಷಿಗಳು. ಅದೇ ರೀತಿ ಕನ್ನಡದ ಒಂದು ಮಗುವನ್ನು, ಕನ್ನಡದ ಭಾಷೆಯನ್ನು
ಅದು ಎಲ್ಲ ವಸ್ತು ವಿಷಯ ಅಥವಾ ರೂಪದ ವಿಚಾರಕ್ಕೆ ಅದನ್ನು ಸ್ವತಂತ್ರಗೊಳ್ಳುವ ಹಾಗೆ ಕನ್ನಡವನ್ನು ಬೆಳೆಸುವಂತಹ ದಿಸೆಯಲ್ಲಿ ಅದನ್ನು ಕಟಿಬದ್ಧರಾಗಿ ಮಾಡಿದಂಥವರು ಶ್ರೀಯವರು. ಹಾಗಾಗಿ ಅವರನ್ನು ಕನ್ನಡದ ಕಣ್ವ ಅಂತ ಕರೀತಾರೆ. ಕನ್ನಡದ ಕಣ್ವ ಅಂತ ಬಿರುದನ್ನು ಅವರು ಪಡ್ಕೊಂಡಿದ್ದಾರೆ. 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ಕೂಡ ನಮ್ಮ ಶ್ರೀಯವರು ವಹಿಸಿದ್ದಾರೆ. ಇಷ್ಟೆಲ್ಲ ಸಾಧನೆಯನ್ನು ಶ್ರೀಯವರು ಮಾಡುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ, ಅದರಲ್ಲೂ ಹೊಸಗನ್ನಡ ಕಾವ್ಯಕ್ಕೆ ತಮ್ಮ ಅವಿಸ್ಮರಣೀಯವಾದಂತಹ ಕೊಡುಗೆಯನ್ನು ಕೊಡೋದ್ರ ಮೂಲಕನೇ ಕನ್ನಡಿಗರ ಎಲ್ಲರ ಮನಸ್ಸಲ್ಲಿ ಅಜರಾಮರವಾಗಿ ಅವರು ಉಳ್ಕೊಂಡಿದ್ದಾರೆ. ಇಂದಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡೋಣ. ಮುಂದಿನ ತರಗತಿಯಲ್ಲಿ ನಾವು ಕಾಣಿಕೆ, ಈ ಪದ್ಯ ಭಾಗದ ಓದು ಮತ್ತು ವಿವರಣೆಯನ್ನು ಮಾಡೋಣ. ಧನ್ಯವಾದಗಳೆಲ್ಲರಿಗೂ.